ಕೂತರೆ ನಿಂತರೆ ವೈದ್ಯರ ಬಳಿ ಓಡಬೇಡಿ, ಅಂಗೈಯಲ್ಲಿ ಆರೋಗ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ. ಮಿಸ್ ಮಾಡಬೇಡಿ, ತಪ್ಪದೇ ನೋಡಿ. ಬಿಕ್ಕಳಿಕೆ, ಹುರುಳಿ ಕಷಾಯ ಸೇವಿಸಿರಿ. ಕಫ, ಶುಂಠಿ ಕಷಾಯ ಸೇವಿಸಿರಿ. ಹೊಟ್ಟೆಯಲ್ಲಿ ಹರಳು ಆದರೆ ಬಾಳೆದಿಂಡಿನ ಪಲ್ಯವನ್ನು ಸೇವಿಸಿರಿ. ಬಿಳಿ ಕೂದಲೆ, ಮೂಗಿನಲ್ಲಿ ಬೇವಿನೆಣ್ಣೆ ಹಾಕಿರಿ. ಮರೆವು ಬರುವುದೇ, ನಿತ್ಯ ಸೇವಿಸಿ ಜೇನುತುಪ್ಪ. ಕೋಪ ಬರುವುದೇ, ಕಾಳು ಮೆಣಸು ಸೇವಿಸಿ. ಮೂಲವ್ಯಾಧಿಯೇ, ನಿತ್ಯ ಸೇವಿಸಿ ಎಳ್ಳು. ಮುಪ್ಪು ಬೇಡವೇ, ಗರಿಕೆ ರಸ ಸೇವಿಸಿ. ನಿಶಕ್ತಿಯೇ, ದೇಶಿ ಆಕಳ ಹಾಲನ್ನು ಸೇವಿಸಿ. ಇರುಳುಗಣ್ಣು ಇದೆಯೇ, ತುಳಸಿ ರಸ ಕಣ್ಣಿಗೆ ಹಾಕಿ. ಕುಳ್ಳಗಿರುವಿರೇ, ನಿತ್ಯ ಸೇವಿಸಿ ನಿಂಬೆಹಣ್ಣು. ತೆಳ್ಳಗಿರುವಿರೇ, ನಿತ್ಯ ಸೇವಿಸಿ ಸೀತಾಫಲ. ತೆಳ್ಳಗಾಗಬೇಕೇ, ನಿತ್ಯ ಸೇವಿಸಿ ಬಿಸಿನೀರು. ಹಸಿವಿಲ್ಲವೇ, ನಿತ್ಯ ಸೇವಿಸಿ ಓಂ ಕಾಳು. ತುಂಬ ಹಸಿವೇ, ಸೇವಿಸಿ ಹಸಿ ಶೇಂಗಾ. ಬಾಯಾರಿಕೆಯೇ, ಸೇವಿಸಿ ತುಳಸಿ. ಬಾಯಾರಿಕೆ ಇಲ್ಲವೇ, ಸೇವಿಸಿ ಬೆಲ್ಲ. ಸಕ್ಕರೆ ಕಾಯಿಲೆಯೇ, ಬಿಡಿ ಸಕ್ಕರೆ ಸೇವಿಸಿ ರಾಗಿ. ರಕ್ತಹೀನತೆಯೇ, ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು. ತಲೆ ಸುತ್ತುವುದೇ, ಬೆಳ್ಳುಳ್ಳಿ ಕಷಾಯ ಸೇವಿಸಿ. ಬಂಜೆತನವೇ, ಔದುಂಬರ ಚಕ್ಕೆ ಕಷಾಯ ಸೇವಿಸಿ. ಸ್ವಪ್ನದೋಷವೇ, ತುಳಸಿ ಕಷಾಯವನ್ನು ಸೇವಿಸಿ. ಅಲರ್ಜಿ ಇದೆಯೇ, ಅಮೃತ ಬಳ್ಳಿ ಕಷಾಯ ಸೇವಿಸಿ. ಹೃದಯ ದೌರ್ಬಲ್ಯವೇ, ಸೋರೆಕಾಯಿ ರಸ ಸೇವಿಸಿ. ರಕ್ತದೋಷವೇ, ಕೇಸರಿ ಹಾಲು ಸೇವಿಸಿ. ದುರ್ಗಂಧವೇ, ಹೆಸರು ಇಟ್ಟು ಸ್ನಾನ ಮಾಡಿ. ಕೋಳಿ ಜ್ವರಕ್ಕೆ ತುಳಸಿ ಅಮೃತ ಬಳ್ಳಿ ಕಷಾಯ ಸೇವಿಸಿ. ಕಾಲಲ್ಲಿ ಆಣಿ ಇದೆಯೇ, ಉತ್ತರಾಣಿ ಸೊಪ್ಪು ಕಟ್ಟಿರಿ. ಮೊಣಕಾಲು ನೋವು, ನಿತ್ಯ ಮಾಡಿ ವಜ್ರಾಸನ. ಸಂಕಟ ಆಗುವುದೇ, ಎಳನೀರು ಸೇವಿಸಿ. ಮಗು ಮನೆಯಲ್ಲಿ ಮೂತ್ರ ಮಾಡುವುದೇ, ನಿತ್ಯ ಕೊಡಿ ಜೇನುತುಪ್ಪ. ಜಲ ಶುದ್ಧಿ ಮಾಡಬೇಕೇ, ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿರಿ. ವಾಂತಿಯಾಗುವುದೇ, ಎಳನೀರು ಜೇನುತುಪ್ಪ ಸೇವಿಸಿ. ಭೇದಿ ತುಂಬ ಆಗುವುದೇ, ಅನ್ನ ಮಜ್ಜಿಗೆ ಊಟ ಮಾಡಿ. ಹಲ್ಲು ಸಡಿಲವೇ, ದಾಳಿಂಬೆ ಸಿಪ್ಪೆಯ ಕಷಾಯ ಸೇವಿಸಿ. ಕಾಮಾಲೆ ರೋಗವೇ, ನಿತ್ಯ ಮೊಸರು ಸೇವಿಸಿ. ಉಗುರು ಸುತ್ತು ಇದೆಯೇ, ನಿಂಬೆ ಹಣ್ಣಿನ ಒಳಗೆ ಬೆರಳು ಇಡಿ. ಎದೆ ಹಾಲಿನ ಕೊರತೆಯೇ, ನಿತ್ಯ ಸೇವಿಸಿ ಎಳ್ಳು. ಎಲುಬುಗಳ ನೋವೇ, ನಿತ್ಯ ಸೇವಿಸಿ ಮೆಂತೆ ಬೆಳ್ಳುಳ್ಳಿ. ತುಟಿ ಸೀಳಿದೆಯೇ, ಹಾಲಿನ ಕೆನೆ ಹಚ್ಚಿರಿ. ಪಿತ್ತವೇ, ಚಹಾ ಬಿಟ್ಟು ಬಿಡಿ. ಉಷ್ಣವೇ, ಕಾಫಿ ಬಿಟ್ಟು ಬಿಡಿ. ಚಂಚಲವೇ, ನಾಸಿಕದಲ್ಲಿ ದೇಶಿ ತುಪ್ಪ ಹಾಕಿ. ಬಹುಮೂತ್ರವೇ, ದಾಲ್ಚಿನ್ನಿ ಕಷಾಯವನ್ನು ಸೇವಿಸಿ. ಮೂತ್ರ ತಡೆಗೆ, ಜೀರಿಗೆ ಕಷಾಯವನ್ನು ಸೇವಿಸಿ. ಆಯಾಸವೇ, ಅಭ್ಯಂಗ ಸ್ನಾನ ಮಾಡಿ. ಹಿಮ್ಮಡಿ ಸೀಳುವುದೇ, ಔಡಲ ಎಣ್ಣೆ ಸುಣ್ಣ ಕಲಸಿ ಲೇಪಿಸಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಚಿಂತೆ ಕಷ್ಟ ಇದ್ದೇ ಇರುತ್ತದೆ. ಎಲ್ಲವನ್ನೂ ತಾಳ್ಮೆಯಿಂದ ಶ್ರಮಚಿತ್ತದಿಂದ ಎದುರಿಸಿ. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಗೌರವಿಸಿ. ಸಂತೋಷವೇ ಆರೋಗ್ಯದ ಗುಟ್ಟು. ಉತ್ತಮ ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ನಿಮಗೆ ನೀವೇ ವೈದ್ಯರಾಗಿ. ತಾಳ್ಮೆಯಿಂದ ಯೋಚಿಸಿ. ಕಾಯಿಲೆಗಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು. ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.